ನಿಮಗೆಲ್ಲರಿಗೂ ಈ SVM ಜಾಬ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೀಗೆ ಮುಂದಿನ ದಿನಗಳಲ್ಲೂ ಸಹ ನೀವು ಇದೇ ರೀತಿಯ ಉದ್ಯೋಗದ ಮಾಹಿತಿಯನ್ನು ಪಡೆಯಬೇಕಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಇಂದು ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಅಲ್ಲಿರುವ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಿಮಗೆ ಏನಾದರೂ ನಮ್ಮ ಕೈಯಿಂದ ಅರ್ಜಿಯನ್ನು ಹಾಕಿಕೊಡಬೇಕಾದರೆ ಅದರ ಬಗ್ಗೆ ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸಿರುತ್ತೇನೆ. ಹಾಗೆ ನೀವು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇಲ್ಲಿ ಉದ್ಯೋಗ ಮಾಹಿತಿ ನೋಡಬೇಕಾದ್ರೆ ಈ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬೇಕೆಂದು ನೋಡಬೇಕಾದ್ರೆ ನೀವು ಕರ್ನಾಟಕ ರಾಜ್ಯದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಹುದ್ದೆಗಳಿಗೆ ವೇತನ ಎಷ್ಟಿರುತ್ತೆ ಎಂದು ನೋಡಬೇಕಾದರೆ ನಿಮಗೆ 20,000ದಿಂದ ವೇತನ ಆರಂಭವಾಗಿ ನಿಮಗೆ ಕೊನೆಗೆ 50,000ವರೆಗೂ ವೇತನ ದೊರೆಯುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಎಂದು ನೋಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು. ಜನರಲ್ ಅಭ್ಯರ್ಥಿಗಳಿಗೆ ಅಥವಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ. 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ. SC ST ಪ್ರವರ್ಗ 1 ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಅರ್ಜಿ ಶುಲ್ಕವಿರುವ ಅಭ್ಯರ್ಥಿಗಳು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ತಮ್ಮ ಅರ್ಜಿ ಶುಲ್ಕವನ್ನು ಕಟ್ಟಬಹುದು. ಇಲ್ಲಿ ವಯೋಮಿತಿಗೆ ಸಂಬಂಧಿಸಿದಂತೆ ನೋಡಬೇಕಾದರೆ 18 ವರ್ಷ ಮೇಲ್ಪಟ್ಟವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ 35 ವರ್ಷದ ಒಳಗಿದ್ದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿಯ ಸಡಿಲಿಕೆಯೂ ಸಹ ಇದೆ, ಅದನ್ನು ಸಹ ನೀವು ನೋಡಬಹುದು. SC ST ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿಯ ಸಡಿಲಿಕೆಯೂ ಸಹ ಇಲ್ಲೇ ಇದೆ. ನಿಮಗೆ ಇಲ್ಲಿ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ನೋಡಬೇಕಾದರೆ ನೀವು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1.25 ಅನುಪಾತದಲ್ಲಿ ನಿಮಗೆ ಒಂದು ಮೆರಿಟ್ ಲಿಸ್ಟನ್ನು ಬಿಡುತ್ತಾರೆ. ಅದರಲ್ಲಿ ಸಂದರ್ಶನವನ್ನು ನಡೆಸಿ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಸಂದರ್ಶನವು 10 ಅಂಕಗಳ ಸಂದರ್ಶನವು ಒಳಗೊಂಡಿರುತ್ತದೆ. ಇಲ್ಲಿ ಹುದ್ದೆಗಳ ಹೆಸರನ್ನು ನೋಡಬೇಕಾದರೆ ನೀವು ಇಲ್ಲಿ ನೋಡಬಹುದು. ಆದೇಶ ಜಾರಿಕಾರರು ಎನ್ನುವ ಹುದ್ದೆ ಖಾಲಿ ಇದೆ. ಹಾಗೆ ಜವಾನ ಎನ್ನುವ ಹುದ್ದೆಯೂ ಸಹ ಇಲ್ಲಿ ಖಾಲಿ ಇದೆ. ವಿದ್ಯಾರ್ಹತೆ ನೋಡಬೇಕಾದರೆ ನೀವು 10ನೇ ತರಗತಿ ಪಾಸಾಗಿದ್ದರೆ ಸಾಕು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡಬೇಕಾದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ಅಲ್ಲಿ ಹೋಗಿ ನೀವು ಪಡೆದುಕೊಳ್ಳಬಹುದು ಅರ್ಜಿ ಸಲ್ಲಿಸುವ ಲಿಂಕ್ ಹಾಗೆ ನೋಟಿಫಿಕೇಷನ್ ಲಿಂಕ್. ಉದ್ಯೋಗದ ಸ್ಥಳ ನೋಡಬೇಕಾದ್ರೆ ಇಲ್ಲಿ ಶಿವಮೊಗ್ಗ ಇದೆ. ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಹುದ್ದೆಗಳು ಖಾಲಿ ಇವೆ. ಪ್ರಮುಖ ದಿನಾಂಕಗಳನ್ನು ಇಲ್ಲಿ ನಾವು ನೋಡಬೇಕಾದ್ರೆ ಈ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. 16/1/2024 ಅರ್ಜಿ ಸಲ್ಲಿಸುವ ಕೊನೆಯ ದಿನವಾಗಿದೆ. ನೀವು ಇಲ್ಲಿ ನೋಡಬಹುದು ನೋಟಿಫಿಕೇಷನ್ ಲಿಂಕ್ ಸಹ ಇಲ್ಲಿ ನೀಡಲಾಗಿದೆ. ಹಾಗೆ ಅಪ್ಲೈ ಮಾಡುವ ಲಿಂಕ್ ಸಹ ನಾನು ಇಲ್ಲಿ ಈ ವೆಬ್ಸೈಟ್ನಲ್ಲಿ ನೀಡಿದ್ದೇನೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದರೆ ಈ ವೆಬ್ಸೈಟ್ಗೆ ತೆರಳುತ್ತೀರಿ. ಇಲ್ಲಿ ನೀವು ನೋಟಿಫಿಕೇಷನ್ ಲಿಂಕ್ ಹಾಗೆ ಅಪ್ಲೈ ಮಾಡುವ ಲಿಂಕನ್ನು ಪಡೆದುಕೊಳ್ಳಬಹುದು. ಹೀಗೆ ನೀವು ಏನಾದರೂ ನಮ್ಮ ಕೈಯಿಂದ ಅರ್ಜಿಯನ್ನು ಹಾಕಿಕೊಳ್ಳಬೇಕಾದರೆ ಹೀಗೆ ಹಲವಾರು ಜನ ನಮ್ಮ ಕೈಯಿಂದ ಅರ್ಜಿಯನ್ನು ಸಲ್ಲಿಸಿಕೊಳ್ಳುತ್ತಿದ್ದಾರೆ. ಯಾವುದಾದ್ರೂ ಕಾರಣದಿಂದ ನೀವು ಅಪ್ಲೈ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದಾದರೆ ನೀವು ಈ ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮೂಲಕ ನಾವು ನಿಮಗೆ ಅರ್ಜಿಯನ್ನು ಹಾಕಿಕೊಡುತ್ತೇವೆ. ಈ ನಿಮ್ಮ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಈ ವಿಡಿಯೋ ನಿಮಗೆ ಇತರ ಯಾರಾದರೂ ಸ್ನೇಹಿತರಿಗೆ ಸಹಾಯಕವೆನಿಸಿದರೆ ಅವರಿಗೂ ಸಹ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಹಾಗೆ ಮತ್ತು ಕೊನೆಗೆ ಚಾನಲನ್ನು